ನಾ ಹಿಂಗ್ರಿ ಕಬ್ಬ ಲವಣಿ ಮಾಡ್ರಿ ನವಂಬರ್ ಲಾಸ್ಟ್ ಇದ್ರಾಗ ವಾರದಾಗ ಮಾಡೇನ್ರಿ. ಅಂಡ್ ಶೇಂಗಾ ಗೊಂಜಾಳ ಹಾಕಿನ್ರಿ ಅದ್ರಾಗ ಕಬ್ಬಿ ಗೊಂಜಾಳ ಇಪ್ಪಿಟ್ಟಾಯ್ತು. ಅಂಡ್ ಕೋಳಿಗಾರ ಸಾಹೇಬ್ನ ಕರಿಸಿನ್ರಿ. ಅಂತ ಅವ್ರ 2-3 ಸಲ ಸ್ಪ್ರೇ ಮಾಡಿ ಕೊಟ್ರಿ. ಮತ್ತೆ 2 ಸಲ ಇದನ್ರಿ ಕಬ್ಬಿಗೆ ಬಿಡೋದ್ರಿ, ಬೇರಿಗೆ ಬಿಡೋದು ಔಷಧಿ ಕೊಟ್ರಿ. ಅಲ್ಲಿಂದ ನಮ್ಗೆ ಕಬ್ಬು ಅಗದಿ ಬೆಸ್ಟ್ ಇದನ್ನ ಕಲರ್ದಾಗ ಕುದೀತ್ರಿ. ಮತ್ತು ವಾಡನಿಕೆ ಐತಿ, ದಳದಾಗೂ ಚಲೋ ಐತಿ. ಮತ್ತು ಅವ್ರಿಗೆ ಮತ್ತೊಮ್ಮೆ 2-3 ಸಲ ಕರಿಸಿನ್ರಿ. ಅವರು ಸ್ವಲ್ಪ ಪದ್ಧತಿ ರೀತಿ ಮತ್ತೆ ಏನಿದ್ರೆ ಕಮ್ಮಿ ಬಿದ್ರೆ ಕೊಡ್ತಾನಂದ್ರು. ಅಂತ ಅದಕ್ಕೇನು ಕೊಡಕ್ಕೆ ಹತ್ತೋದಿಲ್ಲ, ಏನಿಲ್ಲ ರಾಸಾಯನಿಕ ಕತ್ತ ಕೊಡೋನು ಹಿಂಗೆ ಅಂದರು. ಇಟ್ಟು ನಮ್ಮ ಕೋಳಿಗಾರ ಸಾಹೇಬ್ರು ಭಯಂಕರ ಅವರಿಂದ ಉಪಯೋಗ ಆಗೈತಿ. ಈ ಕಬ್ಬಿನಾಗ ಏನು ಫರಕ್ ಆಗೈತೆ ಅದು ನಮ್ಗೆ ತೋರಿಸ್ತೀರಿ ಯಾರು? ತೋರಿಸ್ತಾರಲ್ಲ ಕಬ್ಬು ರೀ ದಳದಾಗ್ರಿ, ಮತ್ತು ಉದ್ದ ಗಣಿಕೆ ರೀ, ಮತ್ತು ಮಟ್ಟೆ ರೀ. ಅಂತ ಕಬ್ಬು ವಾಡ್ತಿ ಫುಲ್ ಐತ್ರಿ. ಕಬ್ಬು ಸೈಜ್ದಾಗ ಮಟ್ಟೆ ರೀ. ಈ ಬ್ಯಾಸ್ಗಿ ಕಲರ್ದಾಗ ಅದು ಏನು ನಿಮ್ಗೆ ಇದು ಅನಿಸಿತ್ರಿ? ಕಲರ್ದಾಗ ಪೈಲ ಚೂಟ ಕೋಳಿಕರ್ ಸಾಹೇಬ್ರು ಬರೋಕ್ಕಿಂತ ಪೈಲ ಜರ ಕಲರ್ ಬಿಟ್ಟಿತ್ರಿ. ಅವ್ರು ಬಂದು ಔಷಧಿ ಕೊಡೋದೇ ಕಲರ್ ಏನು ಕೂತಿತ್ರಿ, ಅದು ಕಲರ್ ಒಟ್ಟೆ ಬಿಟ್ಟಿಲ್ಲ. ಇಷ್ಟು ಐತಿ ನೋಡ್ರಿ. ಒಟ್ಟಿನಾಗ ಈ ಕಬ್ಬಿನ ಬೆಳೆದಾಗ ನೀವು ಮಿರಾಕಲ್ದೇನು ಔಷಧ ಉಪಯೋಗ ಮಾಡಿದಿರ್ಲೆ, ಇದ್ರಲ್ಲೇ ನೀವು ಸಮಾಧಾನ ಇದ್ದೀರಿ? ಸಮಾಧಾನ ಫುಲ್ ಖುಷಿ ಐತ್ರಿ. ಮತ್ತೆ ಬೇರೆ ರೈತರಿಗೆ ಇದು ಉಪಯೋಗ ಮಾಡ್ರೆ ಚಲೋ ಅದು ಅನಿಸ್ತೈತೆ? ಚಲೋ ಐತ್ರಿ, ಹೇಳಿದನ್ರಿ ಬೇರೆ ಮಂದಿಗ್ರಿ. ಇಂಥ ಅದ ಉಪಯೋಗ ಭಯಂಕರ ಉಪಯೋಗ ಐತಿ ಮಾಡ್ರಿ. ಮತ್ತು ಕಮ್ಮಿ ಖರ್ಚದಾಗ ಉಪಯೋಗ ಆಗ್ತಿ. ಕೋಳಿಕರ್ ಸಾಹೇಬ್ರು ನಮ್ಗೆ ಭಯಂಕರ ಸಹಾಯ ಆಗಿದಾರು. ಔಷಧಿ ಅದು ಚಲೋ ಐತಿ. ನಿಮ್ಮ ಹೆಸರು ರೀ ಮತ್ತು ಊರ? ನನ್ನ ಹೆಸರು ರೀ ಭೀಮಶಾ ರಾಯಪ್ಪ ಉಪ್ಪಾರ್ ವಾಡಿ ರೀ, ಕಾವಡ್ ಹತ್ತಿರ.